ಜೈ ಭಾರತ್ ವಂದೇ ಮಾತರಂ. ಭಾರತದ ಮೇಲೆ ಭಯೋತ್ಪಾದಕರ ದಾಳಿ ಮತ್ತೆ ನಡೆದಿದೆ. ಆದರೆ ಈ ಬಾರಿ ಅವರು ಟಾರ್ಗೆಟ್ ಮಾಡಿದ್ದು ಭಾರತದ ಹೃದಯ ಭಾಗ ಡೆಲ್ಲಿ. ಮೊದಲನೇದಾಗಿ ಈ ಭಯೋತ್ಪಾದಕ ಕೃತ್ಯವನ್ನು ನಾವು ಖಂಡಿಸುತ್ತೇವೆ. ಈ ಒಂದು ದಿನದ ಹಿಂದೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಈ 7 ಜನ ಭಯೋತ್ಪಾದಕರನ್ನು ಬಂಧಿಸುತ್ತಾರೆ. ಅವರ ಬಳಿ ಸುಮಾರು 3000 kg ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳುತ್ತಾರೆ. ಅದರಲ್ಲಿ ಇಬ್ಬರು ಡಾಕ್ಟರ್ ಕೂಡ ಆಗಿದ್ರು. ಅವರ ಉದ್ದೇಶ ಏನಾಗಿತ್ತೆಂದರೆ ಈ ಕಸ್ಟರ್ ಬೀಜಗಳಿಂದ ಈ ರಾಸಾಯನಿಕಗಳನ್ನು ಬಳಸಿ ಅದರಲ್ಲಿರುವ ವಿಷಗಳನ್ನು ಹೊರತೆಗೆಯುತ್ತಿದ್ರು. ಈ ಕಸ್ಟರ್ ಬೀಜದ ವಿಷ ಅದು ಚರ್ಮಕ್ಕೆ ಬಿದ್ದರೆ ಅಲರ್ಜಿಯನ್ನು ಸೃಷ್ಟಿಸುತ್ತೆ. ಹಾಗೆ ಅದು ಜೀವ ತೆಗೆಯುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇದಾದ ನಂತರ 24 ಗಂಟೆಯೊಳಗೆ ದೆಹಲಿಯಲ್ಲಿ ಈ ಘಟನೆ ನಡೆಯುತ್ತೆ. ಇಲ್ಲಿ ಒಂದಕ್ಕೊಂದು ಲಿಂಕ್ ಇದೆ. ದೆಹಲಿಯಲ್ಲಿ ದೊಡ್ಡ ಮಟ್ಟದ ಒಂದು ಬ್ಲಾಸ್ಟ್ ಮಾಡುವ ಸಂಚನ್ನು ರೂಪಿಸಿದ್ರು. ಅದರಲ್ಲಿ ಅವರು ಸ್ವಲ್ಪ ಮಟ್ಟಿನ ಯಶಸ್ಸನ್ನು ಕೂಡ ಗಳಿಸಿದ್ದಾರೆ. ನೋಡ್ಲಿಕ್ಕೆ ಹೋದ್ರೆ ನಮ್ಮಲ್ಲಿ ಕೂಡ ಈ ಭದ್ರತಾ ಲೋಪ ಉಂಟಾಗಿದೆ. ಹರಿಯಾಣ ರಿಜಿಸ್ಟ್ರೇಷನ್ ಹೊಂದಿರುವ ಈ ಹೊಂಡೈ ಕಾರು ಮೆಟ್ರೋ ಸ್ಟೇಷನ್ ಬಳಿ ನಿಂತಿತ್ತು. ಈ ಭಯೋತ್ಪಾದಕರು ಕೂಡ ಒಂದು ದೊಡ್ಡ ಪ್ರಮಾಣದ ಸಾವು ನೋವು ಆಗಲಿ ಅಂತಲೇ ಅವರು ಸಂಜೆ ಹೊತ್ತಿಗೆ ಸ್ಕೆಚ್ ಹಾಕಿದ್ರು. ಈ ಸಂಜೆ ಹೊತ್ತು ಹೆಚ್ಚು ಜನರು ಸಂಚರಿಸುತ್ತಾರೆ. ಅಂದರೆ ಕೆಲಸದಿಂದ ವಾಪಸ್ಗೆ ಮನೆಗೆ ಹೋಗುವುದೇ ಹೆಚ್ಚು. ಅದೇ ಸಮಯಕ್ಕೆ ಅವರು ಬ್ಲಾಸ್ಟ್ ಕೂಡ ಆಗಿದೆ. ಈ ಘಟನೆಯಿಂದಾಗಿ ಸುಮಾರು 14 ಜನರು ಸಾವನ್ನಪ್ಪಿದ್ರೆ ಹಲವು ಜನರಿಗೆ ದೊಡ್ಡ ಪ್ರಮಾಣದ ಗಾಯಾಳುಗಳು ಕೂಡ ಆಗಿವೆ. ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಈಗಾಗಲೇ ಹುಂಡೈ ಕಾರಿನ ಮಾಲೀಕನನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಈ ಭಯೋತ್ಪಾದಕರ ಮೈನ್ ಟಾರ್ಗೆಟ್ ಆಗಿದ್ದು ಮೆಟ್ರೋ ಸ್ಟೇಷನ್ ಅಥವಾ ಧಾರ್ಮಿಕ ಕ್ಷೇತ್ರಗಳು. ಯಾಕೆಂದರೆ ಈ ಬ್ಲಾಸ್ಟ್ ಆಗುವ ಸ್ವಲ್ಪ ಹತ್ತಿರದಲ್ಲೇ ಹಿಂದೂ ದೇವಸ್ಥಾನ ಹಾಗೆ ಜೈನ ದೇವಸ್ಥಾನಗಳು ಕೂಡ ಇವೆ. ಅದನ್ನು ಕೂಡ ಟಾರ್ಗೆಟ್ ಮಾಡಿರುವ ಸಾಧ್ಯತೆಯೂ ಇದೆ. ಈ ಭಯೋತ್ಪಾದಕ ದಾಳಿಯ ಪರಿಣಾಮದಿಂದಾಗಿ ಈ ರಾಷ್ಟ್ರಾದ್ಯಂತ ಪ್ರಮುಖ ನಗರಗಳು ಕಟ್ಟೆಚ್ಚರ ವಹಿಸಿದೆ. ಪ್ರಮುಖವಾಗಿ ಬೆಂಗಳೂರು, ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್ ಹಾಗೆ ಉತ್ತರ ಪ್ರದೇಶ ಹೀಗೆ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ಅಲ್ಲಿನ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಸೂಚನೆಯನ್ನು ಹೊರಡಿಸಿದ್ದಾರೆ. ಇನ್ನು ಇದರ ಹಿಂದೆ ಯಾರಿದ್ದಾರೆ? ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ಪಾಕಿಸ್ತಾನದ ಕೈವಾಡ ಇದೆ. ಅಲ್ಲಿನ ಉಗ್ರ ಸಂಘಟನೆಯಾದ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಇವರು ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಸೃಷ್ಟಿಸಲು ಪ್ರಯತ್ನ ಪಡ್ತಾ ಬಂದಿದ್ದಾರೆ. ಭಾರತದಲ್ಲಿರುವ ಕೆಲವು ವ್ಯಕ್ತಿಗಳು ಕೂಡ ಇದಕ್ಕೆ ಸಾಥ್ ಕೂಡ ಕೊಟ್ಟಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ತನಿಖೆ ನಡೆಯುತ್ತಿದೆ. ಇದೇ ಥರದ ಇನ್ಸಿಡೆಂಟ್ ಕೆಲವೊಂದು ಯುರೋಪ್ ರಾಷ್ಟ್ರಗಳಲ್ಲಿ ಕೂಡ ನಡೆದಿತ್ತು. ವಾಹನಗಳಲ್ಲಿ ಸ್ಫೋಟಕಗಳನ್ನು ತುಂಬಿಸಿಕೊಂಡು ಜನನಿಬಿಡ ಪ್ರದೇಶದಲ್ಲಿ ಸ್ಫೋಟ ಮಾಡುತ್ತಿದ್ದರು. ಇಲ್ಲಿಯೂ ಕೂಡ ಅದೇ ಥರ ಮಾಡಲಾಗಿದೆ. ಇದರಲ್ಲಿ ಹರಿಯಾಣ ರಿಜಿಸ್ಟ್ರೇಷನ್ ಹೊಂದಿರುವ ಕಾರನ್ನು ಬಳಸಲಾಗಿದೆ ಅಂತ ಹೇಳಿದ್ದೇನೆ. ಈ ಪಾಕ್ ಮೂಲದ ಭಯೋತ್ಪಾದಕರು ಕೆಲವು ಭಾರತದ ವ್ಯಕ್ತಿಗಳನ್ನು ನೇಮಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕಾರಣವೂ ಇರಬಹುದು. ಏಕೆಂದರೆ ಈ ವಿಧ್ವಂಸಕ ಕೃತ್ಯಗಳಿಗೆ ಮೂಲ ಕಾರಣ ಪಾಕಿಸ್ತಾನ. ಇದರ ಬಗ್ಗೆ ಭಾರತ ವಿಚಾರ ಎತ್ತುತ್ತದೆ. ಅಂದರೆ ಈ ಕೃತ್ಯಕ್ಕೆ ಪಾಕಿಸ್ತಾನ ಕಾರಣ ಅಂತ. ಆದರೆ ಪಾಕಿಸ್ತಾನ ಪ್ಲೇಟೇ ಚೇಂಜ್ ಮಾಡಬಹುದು. ಅಂದರೆ ಈ ಘಟನೆಗೆ ನಮಗೂ ಭಾರತಕ್ಕೆ ಸಂಬಂಧವಿಲ್ಲ, ಈ ಘಟನೆಯಲ್ಲಿ ನಮ್ಮ ಪಾತ್ರವೇನಿಲ್ಲ, ಭಾರತದ ರಿಜಿಸ್ಟ್ರೇಷನ್ ಹೊಂದಿರುವ ಕಾರಿನಲ್ಲಿ ಈ ಸ್ಫೋಟಗೊಂಡಿದೆ, ಭಾರತ ಸುಖ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತದೆ ಅಂತ ಪಾಕಿಸ್ತಾನ ಈ ರೀತಿಯೂ ಹೇಳಬಹುದು. ಆದರೆ ಅಸಲಿ ಕಥೆ ಏನೆಂದರೆ ಪಾಕಿಸ್ತಾನ ಸರ್ಕಾರ, ಅಲ್ಲಿನ ಭಯೋತ್ಪಾದಕರು ಈ ಕೃತ್ಯ ನಡೆಸುತ್ತಾರೆ. ಹೊರಗಿನ ಶತ್ರುಗಳ ವಿರುದ್ಧ ಹೋರಾಡುವುದು ತುಂಬ ಸುಲಭ. ಯಾಕೆಂದರೆ ಶತ್ರುಗಳು ಯಾರೆಂಬುದು ನಮಗೆ ಮೊದಲೇ ತಿಳಿದಿರುತ್ತೆ. ಆದರೆ ಒಳಗಿನ ಶತ್ರುಗಳನ್ನು ಮೊದಲು ಎದುರಿಸಬೇಕಾಗುತ್ತದೆ. ಅಂಥವರನ್ನು ಗುರುತಿಸುವುದೇ ತುಂಬ ಕಷ್ಟ.